ನನ್ನ ಯಾರಾದರೂ ಕೇಳ್ತಾರೆ, ಅದೃಷ್ಟ ನಮ್ಗೆ ಕೆಲಸ ಕೊಡ್ತದೋ ಪರಿಶ್ರಮ ಕೆಲಸ ಕೊಡ್ತದೋ? ನಾನು ಅವ್ರಿಗೆ ಹೇಳ್ತೀನಿ, 80% ನಮ್ಮ ಪರಿಶ್ರಮ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋದು ದೈವ. ನನ್ನ ಹತ್ರ ನೆಗೆಟಿವ್ ಥಾಟ್ ಅನ್ನೋದು ಇಲ್ಲೇ ಇಲ್ಲ, ನಕಾರಾತ್ಮಕ ಆಲೋಚನೆಗಳೇ ಇಲ್ಲ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಕನ್ನಡದ ಮೇಲೆ ಎಷ್ಟು ಪ್ರಭುತ್ವ ಇತ್ತು, ಆ ಪ್ರಭುತ್ವ ಕನ್ನಡ ಬಿಟ್ಟು ಬೇರೆ ಭಾಷೆ ಮೇಲೆ ಇರಲಿಲ್ಲ. ಹೈಕೋರ್ಟ್ನಲ್ಲಿ ಕನ್ನಡದಲ್ಲಿ ತೀರ್ಪು ಬಂದರೆ ಜನರಿಗೆ ಅರ್ಥ ಆಗ್ತದೆ ಅನ್ನೋ ಭಾವನೆ ನನಗಿತ್ತು. ಆದರೆ ಸಂವಿಧಾನದ ವಿಧಿ ಅಡ್ಡ ಬರ್ತದೆ. ಕನ್ನಡದಲ್ಲಿ ಜಜ್ಮೆಂಟನ್ನು ಬರೆಯೋ ಹಾಗಿಲ್ಲ, ಬರೆಯೋ ಹಾಗಿಲ್ಲ ಅಂತ ಹೇಳಿಲ್ಲ ಅವರು ಹೈಕೋರ್ಟ್ನಲ್ಲಿ. ಆದರೆ ಏನು ಹೇಳಿದ್ದಾರೆ ಅಂದರೆ, ತಾವು ಈ ನಿಮ್ಮ ಪ್ರತಿಭೆ, ನಿಮ್ಮ ಹಾರ್ಡ್ ವರ್ಕ್ ಎಲ್ಲ ಇರುತ್ತೆ. ಆದರೆ ಇಡೀ ನಿಮ್ಮ ಮಾತಿನುದ್ದಕ್ಕೂ ಕಂಡು ಬಂದದ್ದೇನು ಅಂದರೆ, ಇದು ದೈವಿ ಕೃಪೆ, ಭಗವಂತನ ಕೃಪೆ ಅನ್ನುವಂಥದ್ದು. ಆದರೆ ವಾಸ್ತವದಲ್ಲಿ ದೈವಿ ಕೃಪೆ, ಭಗವಂತನ ಇಚ್ಛೆ ಅನ್ನೋದು ಅದು ನಮ್ಮ ಸಮರ್ಪಣೆ ಭಾವನೆ ಮತ್ತು ಒಳ್ಳೆತನವನ್ನು ತೋರಿಸ್ತದೆ. ಆದರೆ ಅದು ನಿಜಾರ್ಥದಲ್ಲಿ ಹಾಗಿರಂಗಿಲ್ಲ. ವೈಯಕ್ತಿಕವಾಗಿ ಮನುಷ್ಯನ ಶ್ರದ್ಧೆ, ಶ್ರಮ ಭಾಳ ಮುಖ್ಯ ಇರ್ತದೆ. ಸೊ ಅದನ್ನು ನೀವು ಯಾಕಷ್ಟು ಸಮರ್ಪಣೆ ಭಾವನೆಯನ್ನು ಈ ದೈವ ಮತ್ತು ದೇವರಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋದು ಕಾರಣ ಏನು? ಇಲ್ಲ, ನನ್ನ ಯಾರಾದರೂ ಕೇಳ್ತಾರೆ, ಅದೃಷ್ಟ ನಮ್ಗೆ ಕೆಲಸ ಕೊಡ್ತದೋ ಪರಿಶ್ರಮ ಕೆಲಸ ಕೊಡ್ತದೋ? ನಾನು ಅವ್ರಿಗೆ ಹೇಳ್ತೀನಿ, 80% ನಮ್ಮ ಪರಿಶ್ರಮ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋದು ದೈವ. ಅದು ಕೊಡ್ತದೆ. 80% ಪರಿಶ್ರಮ ಇದ್ದಾಗ 20% ದೈವಕ್ಕೆ ಯಾಕೆ ನಾವು ಕ್ರೆಡಿಟ್ ಕೊಡಬೇಕು? ಆ ದೈವದ ನಿರ್ಣಯ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ಏನೂ ಮಾಡದೇ ಇರೋಕ್ಕಾಗೋದಿಲ್ಲ ಅಂತಾನೆ. ಯಾಕಂದರೆ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಸಂತರ ಜೀವನ ಕ್ರಮ ಆಗಲಿ, ಇವನ್ನೆಲ್ಲ ನಾವು ಅವಲೋಕನ ಮಾಡಿದಾಗ ಅವ್ರಿಗೆ ಇಷ್ಟಪಟ್ಟಿದ್ದೊಂದಾಗ್ತತಿ, ಚಿಕ್ಕಿದ್ದೊಂದಾಗ್ತತಿ. ಹಾಗಾಗಿ ಅದನ್ನು ಸಿಕ್ಕಿದ್ರಲ್ಲಿ ಯಶಸ್ಸು ಕಂಡಂಥವ್ರನ್ನ ಭಾಳಷ್ಟು ಜನರು ನೋಡ್ತೀವಿ. ನಮಗೆ BA ಓದುವಾಗ ಆನುವಂಶಿಕತೆ ಮತ್ತು ಪ್ರಯತ್ನ ಇವೆರಡರಲ್ಲಿ ಯಾವುದು ಅಂತ ಕೇಳಿದರು. ಆನುವಂಶಿಕತೆ ತಕ್ಕ ಮಟ್ಟಿಗೆ ಕಾರಣ ಇರ್ಬೋದು, ಆದರೆ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಲ್ಲ, ವಾತಾವರಣ, ಪರಿಸರ, ಆ ಪರಿಸರ ನಮ್ಮ ಮೇಲೆ ಭಾಳಷ್ಟು ಪರಿಣಾಮ ಮಾಡ್ತತಿ. ಪ್ರಯತ್ನ ಭಾಳಷ್ಟು ಫಲ ಕೊಡ್ತತಿ. ಹಾಗಾಗಿ ಬರೀ ನಾವು ಆನುವಂಶಿಕತೆಯ ಮೇಲೆ ಅವಲಂಬನೆ ಆಗಿದ್ದರೆ ನಾವು 6 ಜನ ಅಣ್ಣ ತಮ್ಮಂದ್ರಲ್ಲ, ಎಲ್ಲರೂ ಆಗಬೇಕಾಗಿತ್ತಲ್ಲ, ಆಗಲಿಲ್ಲ. ಯಾಕಾಗಲಿಲ್ಲ ಅಂತ ಕೇಳಿದ್ರೆ, ಅಲ್ಲಿ ಸಾತ್ವಿಕ ಮನೋಭಾವನೆಯಿಂದ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಯತ್ನ ಮಾಡಿದರೆ ಅದು ಫಲ ಕೊಡ್ತದೆ. ಈ ಪ್ರತಿಯೊಂದಕ್ಕೂ ನಾನು ಅಮರೇಶ್ವರ ಆಶೀರ್ವಾದ ಮಾಡಿದೆ, ಬಸವಣ್ಣ ಆಶೀರ್ವಾದ ಮಾಡಿದೆ, ಶ್ರೀಗಳು ಆಶೀರ್ವಾದ ಮಾಡಿದರು, ಹಾಗಾಗಿ ಸಿಕ್ತು ಅಂತ ಹೇಳ್ತೀನಲ್ಲ. ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಅವ್ರು ಆಶೀರ್ವಾದ ಮಾಡಿದರು. ಅದು ಕಾರಣ ಅದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್. ನನ್ನ ಹತ್ರ ನೆಗೆಟಿವ್ ಥಾಟ್ ಅನ್ನೋದು ಇಲ್ಲೇ ಇಲ್ಲ, ನಕಾರಾತ್ಮಕ ಆಲೋಚನೆಗಳೇ ಇಲ್ಲ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಾನು ಒಂದು ಕಡೆ ಓದಿದ್ದೆ, ನಾನು ವಾರಪತ್ರಿಕೆಯಲ್ಲಿ ಅದರ ಕಟ್ಟಿಗೆ ತೆಗೆದಿಟ್ಟಿದ್ದೆ. ನಾನು ಮೇರು ಪರ್ವತವನ್ನು ಏರಬಲ್ಲೆ, ಸಪ್ತ ಸಮುದ್ರಗಳನ್ನು ದಾಟಬಲ್ಲೆ ಅಂತ ನಿಮ್ಗೆ ನೀವೇ ಹೇಳಿಕೊಡ್ರಿ. ನಿಮ್ಮಲ್ಲಿ ಸಾಧ್ಯವಾದಂಥ ಸಾಮರ್ಥ್ಯ ನಿಮಗೆ ಬರ್ತದೆ. ಆ ಸಾಮರ್ಥ್ಯ ಬಂತು ಅಂತ ಹೇಳಿದ್ರೆ ಇನ್ನೊಬ್ಬರು ಸಾಧನೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಾಧನೆ ನಿಮ್ಮಿಂದ ಆಗ್ತದೆ. ಮತ್ತೊಬ್ಬರು ಯಾರು ಅಸಾಧ್ಯ ಅಂತ ಅಂದ್ಕೊಳ್ತಾರಲ್ಲ, ಅದೆಲ್ಲ ನಿಮ್ಮಿಂದ ಸಾಧ್ಯ ಆಗ್ತದೆ. ಅದಕ್ಕೆ ಬಸವಣ್ಣವ್ರ ವಚನ ನನಗೆ ಬೇಸಿಸ್ಸು, ಭದ್ರ ಬುನಾದಿ ಅಂದರೆ ನೀನು ಉಳಿದರೆ ಕೊರಡು ಕೊನರು. ನಮ್ಮ ಅಪ್ಪ ಅವಾಗ ಹೇಳ್ತಿದ್ರು, ಆತನ ಒಲಿಮೆ ಇತ್ತು ಅಂತ ಹೇಳಿದ್ರೆ, ಆತ ಒಲಿದ ಅಂತ ಹೇಳಿದ್ರೆ ನಿನಗೆ ಅಸಾಧ್ಯವಾದದ್ದು ಸಾಧ್ಯ ಆಗ್ತದೆ, ಕಷ್ಟ ಸಾಧ್ಯವಾದದ್ದು ಸುಲಭ ಸಾಧ್ಯ ಆಗ್ತದೆ, ನೀ ಮಾಡೋ. ಹಾಗಾಗಿ ನಮ್ಮ ಅಜ್ಜರ ಪ್ರೋತ್ಸಾಹನೂ ಹಂಗಿತ್ತು. ನಮ್ಮ ಯಾರು ಚೆನ್ನಬಾಜ ಅವರು ಅದನ್ನು ಹೇಳ್ತಿದ್ರು. ಆ ರೀತಿ ನಾನು ಎಲ್ಲರದ್ದು ಒಳಿತನ್ನು ಅಳವಡಿಸ್ಕೊಂಡು ಹೋಗಿದ್ದರಿಂದ ನಾನು ಒಂದು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ನೀವು ಆಗಲೇ ಜೆನೆಟಿಕಲ್ ವಿಷಯವಾಗಿ ಮಾತಾಡಿದ್ರಿ, ವಂಶವಾಹಿನಿ ದೃಷ್ಟಿಯಿಂದ. ನಿಮ್ಮ ಕುಟುಂಬ ಸಂಪೂರ್ಣವಾಗಿ ವ್ಯಾಪಾರಿ ಕುಟುಂಬ, ಕೃಷಿ ಮನೆತನದ ಕುಟುಂಬ. ಈ ಕಡೆ ಬೆಲ್ಲದ ಚೆನ್ನಪ್ಪನವರು ವೈಚಾರಿಕವಾಗಿದ್ದರು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದರು. ಅವರು ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದರಿಂದ ನಮ್ಮ ಕಲ್ಯಾಣ ಕರ್ನಾಟಕದಷ್ಟು ಅವ್ರು ಹಿಂದೆ ಉಳಿದಿರಲಿಲ್ಲ. ಹಾಗೆ ಬೆಲ್ಲದ ಚೆನ್ನಪ್ಪನವ್ರ ಪ್ರಭಾವ ನಿಮ್ಮ ವ್ಯಕ್ತಿತ್ವದ ಮೇಲೆ ಯಾವ ರೀತಿ ಆಯಿತು? ಅವರು 2 ವರ್ಷ ನಾನು ಅವ್ರ ಕೈಯಾಗ ಓದಿದೆ. ಅಲ್ಲಿ ಮನೆಯಲ್ಲಿ ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಬಂದ ತಕ್ಷಣ ಹೇಗೆ ನಡೆದಿದೆ ನನ್ನ ಅಭ್ಯಾಸ ಅಂತ ಕೇಳಿದ್ರು.
ಅದ್ರ ಜೊತೆಗೆ ನಮ್ಮ ದೇಶದ ಬಗ್ಗೆ ಭಾಳ ಹೇಳ್ತಿದ್ರು ಅವರು. ಆಗಲೇ ಅವಾಗ ಹೇಳ್ತಿದ್ರು, ನಾನು 18ನೇ ವಯಸ್ಸಿನಲ್ಲಿ ಅಂತೇಳಿ ಹೇಳಿದರು, ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವ ಬಂತು, ಅದನ್ನು ನಾವು ಒಪ್ಪಿಕೊಂಡಿದ್ದೀವಿ, ಆ ರೀತಿ ನಡ್ಕೊಳ್ಬೇಕು. ಒಂದು ವೇಳೆ ನೆಹರು ಅವರ ಬದಲಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರೇ ಪ್ರಧಾನಮಂತ್ರಿ ಆಗಿದ್ದರೆ ನಮ್ಮ ದೇಶದ ಚರಿತ್ರೆನೇ ಬದಲಾಗ್ತಿತ್ತು ಅಂತ ಹೇಳಿದರು. ಅದು ಏನು ಅಂತ ಕೇಳಿದ್ರೆ ಅವರು ಈ ರೀತಿ ಅಂತ ಏನು ನಡೀತದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಹಾಗಾಗಿ ಅವರ ಶಿಸ್ತುಬದ್ಧ ಜೀವನ, ನಡೆ ನುಡಿ, ಒಂದು ಖರ್ಚಿಪ್ ಮೊದಲು ಮಾಡಿ, ಕರವಸ್ತ್ರ ಮೊದಲು ಮಾಡಿ ಅವರು ಖಾದಿದೇ ಇರ್ತಿತ್ತು. ಖಾದಿ ಪಂಚೆ, ಖಾದಿ ರುಮಾಲ, ಖಾದಿ ಟವಲು, ಖಾದಿ ಲುಗ್ಗೆ ಎಲ್ಲವೂ ಖಾದಿದೇ ಇರ್ತದೆ. ಆ ಒಂದು ಸಮರ್ಪಣಾ ಮನೋಭಾವನೆ ಏನಿತ್ತಲ್ಲ, ಅದು ನನ್ನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಮಾಡ್ತದೆ. ಅದ್ರ ಜೊತೆಗೆ ಅಲ್ಲಿ ಎಲ್ಲರೂ ಆ ಚಿತ್ವಾಡ್ಗಿ ಏರಿಯಾ ಅದು, ಆ ಭಾಗದಲ್ಲಿದ್ದಂಥವರೆಲ್ಲರೂ ಚೆನ್ನಪ್ಪ ಅಪ್ಪ ಅಂತ ಕರೀತಿದ್ರು. ನಾನು ಇನ್ನೂ 8ನೇದು 7ನೇದು ಓದುವಾಗ ಹೋಗ್ತಿದ್ದೆ ನಮ್ಮ ತಾಯಿ ಜೊತೆಗೆ. ಚೆನ್ನಪ್ಪಪ್ಪ ಅಂತ ಕರೀತಾರ, ಎಷ್ಟು ಮಂದಿ ಮಕ್ಕಳು ನಿನಗೆ ಅಂತ ಕೇಳ್ತಿದ್ದೆ. ನೋಡು, ಇಲ್ಲಿ ನನ್ನ ಸಂಪರ್ಕಕ್ಕೆ ಬಂದವ್ರನ್ನೆಲ್ಲರನ್ನ ಮಕ್ಕಳ ವಯಸ್ಸಿನವ್ರನ್ನ ಮಕ್ಕಳ ಸಮಾನ ಅಂತ ತಿಳ್ಕೊಂಡು ಹೋಗ್ತೀನಿ. ಹಾಗೆ ಹೋಗಿದ್ದರಿಂದ ನಾನು ಅವರು ಹುಟ್ಟಿಗೆ ಕಾರಣ ಅಲ್ಲದ್ರೂ ಕೂಡ, ನಮ್ಮ ಮನೆಯಲ್ಲಿ ಹುಟ್ಟಲಿಲ್ಲ ಅಂದರೂ ಸಹಿತ ಅವರೆಲ್ಲರೂ ನನ್ನ ಅಪ್ಪ ಅಂತ ಕರೀತಾರೆ. ನಮ್ಮ ಚೆನ್ನಪ್ಪಜ್ಜಿಗೆ 2 ತಮ್ಮಂದಿರು, ಸ್ವಂತ ತಮ್ಮಂದಿರೆಲ್ಲ 3 ಅಳಿತನಕ ಬಂದವರು, ಅವ್ರ ಮಕ್ಕಳು ಇವ್ರ ಮಕ್ಕಳು ಎಲ್ಲರೂ ಚೆನ್ನಪ್ಪ ಅಪ್ಪ, ಚನ್ನಬಸಪ್ಪ ಅಪ್ಪ, ಶಿವಪ್ಪ ಅಪ್ಪ ಅಂತ ಪ್ರತಿಯೊಬ್ಬರನ್ನು ತಂದೆ ಸ್ಥಾನದಲ್ಲಿ ಇಟ್ಟು ನೋಡ್ತಿದ್ರು ಅವರು. ಅದು ನನ್ನ ಮನಸ್ಸಿನ ಮೇಲೆ ಪರಿಣಾಮ. ಹೀಗಾಗಿ ಈಗ ನನಗೆ ಕರ್ನಾಟಕಾದ್ಯಂತ ಯಾವುದೇ ಶಾಲಾ ಕಾಲೇಜುಗಳಿಗೆ ಹೋಗಲಿ ಅಪ್ಪಾಜಿ ಅಂತ ಕರೆಯೋರದಾರ, ಪಪ್ಪ ಅಂತ ಕರೆಯೋರದಾರ, ಅಜ್ಜ ಅಂತ ಕರೆಯೋರದಾರ, ಅಣ್ಣ ತಮ್ಮದಿರು ಅಂತ ಕರೆಯೋರದಾರ. ಹೀಗಾಗಿ ವಿಶ್ವ ಕುಟುಂಬಿ ಆಗಬೇಕು ಅಂತ ನಮ್ಮ ತಾತನ ಬಯಕೆ ಇತ್ತು. ಆ ಪ್ರಕಾರ ಅವ್ರು ನಡ್ಕೊಂಡ್ರು. 85-86 ವರ್ಷ ದಾಟೋವರೆಗೂ ಇದ್ದರು ಅವರು. 90 ಸಂಯುಕ್ತ ಲಿಂಗೈಕ್ಯರಾದರು. ಹಾಗಾಗಿ ಅವರು ನನಗೆ ಒಂದಿಷ್ಟು ಮಾರ್ಗದರ್ಶಿ ಅಂತ. ಈಗ ನೀವು ಅಲ್ಲಿ ಆ ಎರಡೂ ಪ್ರಭಾವ, ಕುಟುಂಬದ ದೈವಭಕ್ತಿ, ತಂದೆಯವರ ದೈವಭಕ್ತಿ, ಚೆನ್ನಪ್ಪಜ್ಜನವರ ಜಾಣತನದ ಮೇಲೆ ನೀವು ಹೈಕೋರ್ಟ್ಗೆ ಎಲಿವೇಟ್ ಆಗುವ ಸಂದರ್ಭದಲ್ಲಿ ನ್ಯಾಯಾಂಗದ ತ್ವರಿತ ನಿರ್ಣಯಗಳು ಮತ್ತು ಆಡಳಿತ ಭಾಷೆಯಲ್ಲಿ ನ್ಯಾಯವನ್ನು ಕೊಡುವಂಥ ಪದ್ಧತಿ ಇರಲಿಲ್ಲ. ನೀವು ಆ ದೃಷ್ಟಿಯಿಂದ ಕನ್ನಡ ಭಾಷೆ ಮತ್ತು ಕನ್ನಡ ನಿರ್ಣಯಗಳಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಕಾರಣ ಏನಾಯಿತು? ಒಂದು, ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಲ್ಲ. ನಾನು ಕನ್ನಡದ ಮೇಲೆ ಎಷ್ಟು ಪ್ರಭುತ್ವ ಇತ್ತು, ಆ ಪ್ರಭುತ್ವ ಕನ್ನಡ ಬಿಟ್ಟು ಬೇರೆ ಭಾಷೆ ಮೇಲೆ ಇರಲಿಲ್ಲ. ಎರಡನೇದ್ದು, ನಾನು 3-4ನೇ ತರಗತಿಯಲ್ಲಿ ಓದಬೇಕಾದ್ರೆ ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಲಲಿತವಾಹ ನಡೆದ ನುಡಿ ಇರಲು ಸಂಸ್ಕೃತದೊಳಗಿನ್ನೇನು ಅಂತ ಪದ್ಯ ಇತ್ತು. ಅದನ್ನು ಹನುಮಂತಾಚಾರ್ಯ ಅಂತ ಮೇಷ್ಟ್ರು ಹೇಳಬೇಕಾದ್ರೆ, ಕನ್ನಡ ಅಂದರೆ ಏನು, ಅದು ಬರೀ ಒಂದು ಭಾಷೆ ಅಲ್ಲ, ಒಂದು ಸಂಪರ್ಕ ಸಾಧನೆ ಅಲ್ಲ, ಅದು ಒಂದು ವ್ಯಕ್ತಿತ್ವ ರೂಪಿಸುವಂಥ ಭಾಷೆ. ಅದು ನಿಮ್ಮ ಮಾತೃಭಾಷೆ, ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು, ಅದರಲ್ಲಿ ಪ್ರಭುತ್ವ ಗಳಿಸಬೇಕು, ಕಷ್ಟಪಟ್ಟು ಕಲೀರಿ ಅಂತ ಹೇಳ್ತಿದ್ರು ಅವರು. ಹಾಗಾಗಿ ಇವತ್ತಿಗೂ ನನಗೆ 3-4ನೇ ತರಗತಿಯಲ್ಲಿ ಇದ್ದಂಥ ಸಿಲೆಬಸ್ನಲ್ಲಿದ್ದಂಥ ಪಠ್ಯಕ್ರಮದಲ್ಲಿದ್ದು ಸೋಮೇಶ್ವರ ಜೊತೆಗಾಗಲಿ ದಾಸರ ಪದಗಳಾಗಲಿ ಇವತ್ತಿಗೂ ನನ್ನ ಜೀವನದಲ್ಲಿ ಅಳಿಸ್ಕೊಳ್ಳೋಕ್ಕಾಗಲಿ. ತಲ್ಲಣಿಸಿದರೂ ಕಂಡೆ ತಾಳು ಮನವೇ ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತೇನು ದಾಸರು ಹೇಳ್ತಾರೆ. ಅದು ನನಗೆ ಆತ್ಮಸ್ಥೈರ್ಯ ಕೊಡ್ತೀನಿ. ಇವತ್ತಿಗೂ ನಾನು ಏನೂ ಯೋಚನೆ ಮಾಡಬೇಕಾಗಿಲ್ಲ, ತಲ್ಲಣಗೊಳ್ಳೋದು ಬೇಕಾಗಿಲ್ಲ. ಎಲ್ಲರನ್ನೂ ಸಲಹುವನು ಅಂತಂದರೆ ನನ್ನ ಯಾಕೆ ಸಲುವಾಗಿಲ್ಲ, ನನ್ನನ್ನು ಸಲುತಾನ ಅಂಥೇಳಿ. ಹಾಗಾಗಿ ಉಣದಿರ್ಪ ದನಮಿರ್ದಡೇನು ಸುಧರಿದ್ದೆ ಮುಪ್ಪಿನಲ್ಲಾಗದಂಥ ಸೋಮೇಶ್ವರ ಶತಕಿತ್ತು. ಅವೆಲ್ಲವೂ ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಿಬಿಟ್ಟಿದ್ದಾವೆ. ಹಾಗಾಗಿ ನಾನು ಹೆಚ್ಚು ಗಳಿಸ್ತಿದ್ರು ಕೂಡ, ನಾನು ಡಾಕ್ಟ್ರಾಗಿದ್ದರೆ ಕೋಟಿಗಟ್ಟಲೆ ಗಳಿಸ್ತಿದ್ದೆ. 1 ಕೋಟಿ 2 ಕೋಟಿ ಖರ್ಚು ಮಾಡಿ ಮನೆ ಕಟ್ಬೋದಾಗಿತ್ತು. ಆದರೆ ಇದು ಎಲ್ಲರ ಹೃದಯಗಳಲ್ಲಿ ನನಗೆ ವಾಸಸ್ಥಾನ ಸಿಕ್ಕತ್ತದೆ ಅಂದರೆ ಇದು ಕಮ್ಮಿ ಏನಲ್ಲ ನನಗೆ. ಹಾಗಾಗಿ ನಾನು ಮನೆ ಕಟ್ಟೋದು ಅಗತ್ಯ ಇಲ್ಲ. ನನ್ನ 3 ಜನ ಮಕ್ಕಳು ಅವ್ರು ಕಟ್ತಾರೆ ಬಿಡ್ತಾರೆ ಅನ್ನೋ ನಿರ್ಣಯಕ್ಕೆ ಬಂದು ಸರ್ಕಾರದಿಂದ ಬೆಂಗಳೂರಲ್ಲಿ ಸೈಟ್ ಕೊಡ್ತಾರೆ ನ್ಯಾಯಾಧೀಶರಿಗೆ. ನಾನು ತೊಗೊಳ್ಳೋದಿಲ್ಲ. ಅದು ನಾನು ಇಲ್ಲಿರೋದಿಲ್ಲ, ನಾನು ಕಟ್ಟೋದಿಲ್ಲ, ನಂಗೆ ಬೇಡ. ಇಲ್ಲ, 2 ಗಂಡು ಮಕ್ಕಳು ಅದಾರಲ್ಲ ಅವ್ರದ್ದು ತೊಗೋತಾರೆ, ಅವ್ರಿಗಾಗಿ ತೊಗೊಳ್ರಿ ಅಂತ ಹೇಳಿದರು.
ಬಸವಣ್ಣವ್ರ ಅನ್ಯಾಯ ಇಲ್ಲ, ನಾನು ಎಲ್ಲರೂ ಅಂತಾರೆ, ನಾನು ಅನ್ಕೊಂಡಿಲ್ಲ ಅಂದ್ರು ಎಲ್ಲರೂ ಅನ್ಕೊಂತ ಬಂದಾರ, ಅವ್ರು ಅನ್ನೋದನ್ನು ಸರಿ ಮಾಡ್ಬೇಕಂತೇಳೇ ನಾನು ಹಾಗೆ ಮಾಡ್ಕೊಂತ ಹೋದೆ. ಇಂದಿಗೆ ನಾಳೆಗೆ ಎಂದನಾದರೆ ನಿಮ್ಮ ಆಣೆ ಅಂತೇನು ಅಪ್ಪರು ಬಸವಣ್ಣವ್ರು ಹೇಳ್ತಾರೆ. ಅದು ಇಂದಿಗೆ ಅಂದರೆ ನಾನು ಅರ್ಥ ಮಾಡಿಕೊಂಡಿದ್ದು ನನಗಾಗಿ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕಾಗಿ ಅಂತ. ನಾಳೆಗೆ ಅಂತ ಹೇಳಿದ್ರೆ ನನ್ನ ಮುಂದಿನ ಪೀಳಿಗೆಯವರಿಗಾಗಿ, ಅವರಿಗಾಗಿ ಏನೂ ಮಾಡೋದಿಲ್ಲ ಅಂತ ಹೇಳಿದೆ. ಹಾಗಾಗಿ ದೇವರ ದಯದಿಂದ ನನ್ನ 3 ಜನ ಮಕ್ಕಳು ನನಗಿಂತ ಹೆಚ್ಚು ವಿದ್ಯಾವಂತರಾದರು. ದೊಡ್ಡವನು ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿದ್ದಾನೆ, ಎರಡನೇದಕ್ಕೆ ಪ್ರಸೂತಿ ತಜ್ಞ ಆಗಿ ಗಂಡನ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾಳೆ, 3ನೇ ಮಗ ಚಿಕ್ಕ ಮಕ್ಕಳ ತಜ್ಞಾಗಿ ಅವನು ದುಡಿತಾನೆ. ಹೀಗಾಗಿ ಅವರಿಗಾಗಿ ನಾನು ಮಾಡಬೇಕನ್ನೋದು ಏನು ಉಳಿದಿಲ್ಲೇನಿಲ್ಲ, ನನಗಾಗಿ ನಾನು ಮಾಡ್ಕೋಬೇಕು ಅನ್ನೋದನ್ನು ಉಳಿದಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಲಕ್ಷಗಟ್ಟಲೆ ಪ್ರತಿ ತಿಂಗಳು ಲಕ್ಷಕ್ಕಿಂತ ಹೆಚ್ಚು ನಿವೃತ್ತಿ ವೇತನ ಬರ್ತದೆ. ಆರೋಗ್ಯ ಕೆಟ್ಟದು ಅಂತ ಹೇಳಿದರೆ ಸರ್ಕಾರ ಪೂರ್ತಿ ದುಡ್ಡು ಕೊಡ್ತತಿ. ಹೀಗಾಗಿ ನಾನು ಯಥಾ ಪ್ರಕಾರ ಸಮರ್ಪಣಾ ಮನೋಭಾವದಿಂದ ನೀ ಕೊಟ್ಟ ದ್ರವ್ಯ ನಿಮಗಲ್ಲದೆ ಅನ್ಯಕ್ಕೆ ವ್ಯಯಿಸನು ಅಂತ ಬಸವಣ್ಣ ಹೇಳ್ತಾರಲ್ಲ, ಹಾಗೆ ನಾನು ಆತ ಕೊಟ್ಟಿದ್ದ ದ್ರವ್ಯನ ಆತಗಾಗಿ ಸಮಾಜಕ್ಕಾಗಿ ಆತಗಾಗಿ ಬಳಸೋದಂದ್ರೆ, ಜನರಿಗಾಗಿ ಬಳಸೋದಂದ್ರೆ ಸಮಾಜಕ್ಕಾಗಿ ಬಳಸೋದು ಅಂತ ನನಗೆ ತಿಳ್ಕೊಂಡಿದ್ದೀನಿ. ಆ ಪ್ರಕಾರ ಹೊರಟಿದ್ದೀನಿ. ನೀವು ಕನ್ನಡದಲ್ಲಿ ತೀರ್ಪು ಕೊಡಲಿಕ್ಕೆ ಅದು ಕಾರಣ ಆದರೆ, ಈ ನ್ಯಾಯಾಂಗದ ಬಗ್ಗೆ ಜನರಿಗೆ ಅಷ್ಟೊಂದು ಅವೇರ್ನೆಸ್ ಕೊಡಲಿಕ್ಕೆ ನೀವು ಇದಕ್ಕೆ ಬಂದಾಗ, ನೀವು ಈಗ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿದ್ದಾಗ ಭಾಳಷ್ಟು ಕೆಲಸಗಳನ್ನು ಮಾಡಿದ್ರಿ. ಜನರಿಗೆ ಹತ್ತಿರ ಆಗಲಿಕ್ಕೆ ಕನ್ನಡ ಭಾಷೆಯಲ್ಲಿ ಪುಸ್ತಕಗಳು ತಂದು ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಯಾವ ಪ್ರೇರಣೆ ಆಯಿತು? ಯಾಕಂದರೆ ಯಾರು ಎಕ್ಸಿಕ್ಯೂಟಿವ್ ಪೋಸ್ಟ್ಗಳನ್ನ ಬಯಸ್ತಾರೆ, ಆ ಥರ ಸರ್ವಿಸ್ ಓರಿಯೆಂಟೆಡ್ ಹುದ್ದೆಗಳನ್ನು ಜನ ತೊಗೊಳ್ಳೋದಿಲ್ಲ. ಅದು ಯಾಕೆ ಕಾರಣ ಆಯಿತು? ನಾನು ನ್ಯಾಯಾಧೀಶನಾಗೋದಕ್ಕಿಂತ ಮುಂಚೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಇರ್ತಾರಲ್ಲ, ಸುಪ್ರೀಂ ಕೋರ್ಟ್ವರೆಗೆ ಹೋದರು. ಅವರು ಹುಟ್ಟಿ ಬೆಳೆದ ಪರಿಸರ, ಅವರ ಆರ್ಥಿಕ ಸ್ಥಿತಿ ಮನೆಯಲ್ಲಿ ಅದನ್ನೆಲ್ಲ ನಾನು ಗಮನಿಸಿದಾಗ ನನಗಿಂತ ಕಮ್ಮಿ ಇತ್ತು ಅವರು, ನನಗಿಂತ ಹೆಚ್ಚು ಕಷ್ಟಪಟ್ಟರು. ದೇವದುರ್ಗ ತಾಲೂಕಿನ ಅತ್ಯಂತ ಹಿಂದುಳಿದ ತಾಲೂಕು, ನನಗಿಂತ ಭಾಳ ದೊಡ್ಡವರು, ಅವರು ವಯಸ್ಸಿನಲ್ಲಿ ದೊಡ್ಡವರು, ಜ್ಞಾನದಲ್ಲಿ ಎಲ್ಲರೂ. ಅಂಥವರು ತಾವು ಓದಿದ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾದರು, ಪ್ರಾಕ್ಟೀಸ್ ಮಾಡಿದ ಹೈಕೋರ್ಟ್ನಲ್ಲಿ ಜಡ್ಜ್ ಆದರು, ಚೀಫ್ ಜಸ್ಟಿಸ್ ಆದರು. ಅವ್ರು ಚೀಫ್ ಜಸ್ಟಿಸ್ ಆದಮೇಲೆ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಪೋಸ್ಟ್ಗೆ ಅರ್ಜಿ ಹಾಕಿ ಕೊಟ್ಟಿದ್ದೆ. ನಾನು ಅಲ್ಲಿ ಹೋಗಿ ಅವ್ರನ್ನ ಕೇಳಿದೆ, ನಿಮ್ಮ ಆಶೀರ್ವಾದ ಇರಬೇಕು ನನಗೆ, ನೀವೇ ನನಗೆ ರೋಲ್ ಮಾಡಲ್. ನಾನು ವಕೀಲಿ ವೃತ್ತಿ ಕೈಗೊಳ್ಬೇಕಾದ್ರೂ ನಾನು ಕಕ್ಷಿಗಾರನಾಗಿ ಶಿವರಾಜ್ ಪಾಟೀಲ್ ಹತ್ರ ಹೋದಾಗ ಅವ್ರ ಆಫೀಸ್ ನೋಡ್ತಿದ್ದೆ. ನಾನು ಒಂದು ತಾಲೂಕು ಮಟ್ಟದ ನ್ಯಾಯಾಲಯಕ್ಕಿಂತ ದೊಡ್ಡ ಲೈಬ್ರರಿ, ದೊಡ್ಡ ಫೈಲ್ಗಳೆಲ್ಲ ಇಟ್ಕೊಂಡಿದ್ರು ಬೆಂಗಳೂರಲ್ಲಿ ನಿಚ್ಚಿಡಿಕೆ ಮೇಲೆ ನಿಂತ್ಕೊಂಡು ಇಟ್ಕೊಂಡು ಫೈಲ್ ತೆಗಿಬೇಕು ಅವರು, ಅಷ್ಟು ಇದು. ಆದರೆ ಇಂಥ ವಕೀಲರಾಗಬೇಕು ಅಂತಿತ್ತು. ವಕೀಲ ಅದೇ ನೋಡಿ, ಅವರು ನಮ್ಮ ಹಿಂದುಳಿದ ಜಿಲ್ಲೆ. ಹೌದೌದು, ನಮ್ಮ ಇನ್ನು ನಮ್ದು ಗಂಗಾವತಿಗಿಂತ ಗಂಗಾವತಿ ಭಾಳ ಚಲೋ, ನೀರಾವರಿಯಾಗಿ ಇಷ್ಟೆಲ್ಲ ಅನುಕೂಲ. ಅಂಥದ್ರೊಳಗಿದ್ದಾಗ ವಾರದ ಮನೆಯಲ್ಲಿ ಊಟ ಮಾಡಿ ಹಾಸ್ಟೆಲಲ್ಲಿದ್ದು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದಮೇಲೆ ನನಗೆ ಅವ್ರಿಗಿಂತ ಹೆಚ್ಚಿನ ಅನುಕೂಲಗಳನ್ನು ಕೊಟ್ಟರು ಭಗವಂತ. ಅವ್ರಿಗಿಂತ ಹೆಚ್ಚು ಸಾಧನೆ ಮಾಡೋಕ್ಕಂತೂ ನನಗೆ ಆಗಂಗಿಲ್ಲ, ಯಾಕಂದ್ರೆ ವಯಸ್ಸಿಲ್ಲ ನನಗೆ. ಭಾಳ ತಡ ಮಾಡಿ ವಕೀಲಿ ವೃತ್ತಿ ಮಾಡಿದೆ, ತಡ ಮಾಡಿ ಜಡ್ಜ್ ಆದೆ, ಅದೆಲ್ಲ ಆಯಿತು. ಇದ್ದಿದ್ದರಲ್ಲೇ ನಾನು ಸಾಧನೆ ಮಾಡಬೇಕು ಅನ್ನೋದು ಬಂತು. ಹಾಗಾಗಿ ನ್ಯಾಯಾಧೀಶನಾಗಬೇಕಾದ್ರೆ ಅವ್ರ ಆಶೀರ್ವಾದನೂ ಭಾಳ ಮುಖ್ಯ. ಅವರು ನನಗೆ ನೈತಿಕ ಬಲ ಕೊಟ್ಟರು. ಅವ್ರು ಏನು ಹೇಳಿದರು, ನಾಗರಾಜ್, ಸೇವೆ ಮಾಡುವ ಸಾಮರ್ಥ್ಯ 100 ಜನರಿಗಿದ್ದರೂ ಕೂಡ ಸೇವೆ ಮಾಡುವ ಅವಕಾಶ 3 ಜನರಿಗೆ ಕೊಡಲಿಕ್ಕಿಲ್ಲ ದೇವರು. ಒಬ್ಬರಿಗೆ ಕೊಡ್ಬೋದು, ಇಬ್ಬರಿಗೆ ಕೊಡ್ಬೋದು, 3 ಕೊಡ್ಬೋದು. ಹಾಗಾಗಿ ನಿನಗೆ ಕಕ್ಷಿಗಾರರಿಗೆ ಸೇವೆ ಮಾಡೋಂಥ ಅವಕಾಶ ಸಿಕ್ಕಿದೆ. ಇದು ಪ್ರಾಧಿಕಾರಕ್ಕೆ ಸದಸ್ಯ ಕಾರ್ಯದರ್ಶಿ ಆದಾಗೂ ಅದೇ ಮಾತು ಹೇಳಿದರು. ಈಗ ನೋಡು, ಭಗವಂತ ನಿನಗೆ ಹೆಚ್ಚಿನ ಅವಕಾಶ ಕೊಟ್ಬಿಟ್ಟ ಇನ್ನೊಬ್ಬರಿಗೆ ಸೇವೆ ಮಾಡೋದಕ್ಕೆ. ನೀನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ, ರಾಜ್ಯ ಮಟ್ಟದ ಕಾರ್ಯದರ್ಶಿಯಾಗಿ ನೀನು ಎಷ್ಟೆಷ್ಟು ಸೇವೆ ಮಾಡ್ತಿದ್ದಿ, ಅದರ ಪ್ರತಿಫಲ ನಿನಗೇ ಗೊತ್ತಿರಲಾರ್ದಕ್ಕೆ ಭಗವಂತ ಕೊಟ್ಬಿಡ್ತಾರೆ. ಅವರು ಬಸವಾದಿ ಶರಣರು ಪರಮ ಭಕ್ತರು. ಶರಣ ಬಸಪ್ಪ ಅಂದ್ರೆ ಸಂಪೂರ್ಣ ಅವರು ಅರ್ಪಣೆ ಮಾಡ್ಕೊಂಡ್ರು. ಅದನ್ನೆಲ್ಲ ನೋಡಿ ನಾನು ಕನ್ನಡದಲ್ಲಿ ಜಡ್ಜ್ಮೆಂಟ್ ಬರೀಬೇಕು. ಯಾಕೆ ಅಂದರೆ ಕನ್ನಡದ ಬಗ್ಗೆ ಅಭಿಮಾನ ಭಾಳ, ನನಗೆ ಪ್ರೀತಿ ಭಾಳ. ಹೈಕೋರ್ಟ್ನಲ್ಲಿ ಕನ್ನಡದಲ್ಲಿ ತೀರ್ಪು ಬಂದರೆ ಜನರಿಗೆ ಅರ್ಥ ಆಗ್ತದೆ ಅನ್ನೋ ಭಾವನೆ ನನಗಿತ್ತು. ಆದರೆ ಸಂವಿಧಾನದ ವಿಧಿ ಅಡ್ಡ ಬರ್ತಿತ್ತು.
ಕನ್ನಡದಲ್ಲಿ ಜಜ್ಮೆಂಟನ್ನು ಬರೆಯೋ ಹಾಗಿಲ್ಲ ಬರೆಯೋ ಹಾಗಿಲ್ಲ ಅಂತ ಹೇಳಿಲ್ಲ ಅವರು. ಹೈಕೋರ್ಟ್ನಲ್ಲಿ. ಆದರೆ ಏನು ಹೇಳಿದಾರಂದರೆ, ಸಂಸತ್ತು ಅನ್ಯಥಾ ಕಾನೂನು ಮಾಡುವವರೆಗೆ ಹೈಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟಿನ ಭಾಷೆ ಇಂಗ್ಲೀಷ್ ಆಗಿರತಕ್ಕದ್ದು ಅಂತ ಹೇಳಿದ್ರು. ಏನಾಗೋವರೆಗೂ ಸಂವಿಧಾನದಲ್ಲಿ ಸಂಸತ್ತು ಅಂದರೆ ಪಾರ್ಲಿಮೆಂಟು ಅನ್ಯಥಾ ಕಾನೂನು ಮಾಡುವವರೆಗೆ ಹೈಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟಿನ ಭಾಷೆ ಇಂಗ್ಲೀಷ್ ಆಗಿರತಕ್ಕದ್ದು. ಅನ್ಲೆಸ್ ದಿ ಪಾರ್ಲಿಮೆಂಟ್ ಅದರ್ವೈಸ್ ಮೇಕ್ಸ್ ಲಾ ಅಂತ ಇಂಗ್ಲೀಷ್. ಅಂದರೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಕೊಟ್ಟರು. ಏನು, ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆಯಲ್ಲಿ ಬರಿಬೋದು ಅಥವಾ ಇಂಗ್ಲೀಷಿನ ಜೊತೆಗೆ ಬೇರೆ ಭಾಷೆಯಲ್ಲಿ ಬರಿಬೋದು ಅಂತೇಳಿ. ಹಾಗಾಗಿ ಇದು ಶಾಶ್ವತವಾಗಿ ಇಂಗ್ಲೀಷೇ ಇರಬೇಕಂತ ಸಂವಿಧಾನದಲ್ಲಿ ಇಲ್ಲ. ಅಲ್ಲಿದ್ದದ್ದು ಸಂಸತ್ತು ಕಾನೂನು ಮಾಡುವವರೆಗೆ, ಅನ್ಯಥಾ ಕಾನೂನು ಅಂದರೆ ಬೇರೆ ಭಾಷೆಯಲ್ಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟು ಕಾನೂನು ಮಾಡುವವರೆಗೆ ಇಂಗ್ಲೀಷ್ ಇರ್ತಕ್ಕದ್ದು. ಹೀಗಿದ್ದರಿಂದ ನಾನು ಹೈಕೋರ್ಟ್ನಲ್ಲಿ ಹೇಗೆ ಬರೆಯೋಕ್ಕೆ ಸಾಧ್ಯ? ಒಂದು ಪ್ರಕರಣ ಬಂತು ನನಗೆ, ಭೂ ನ್ಯಾಯ ಮಂಡಳಿದು ಗೇಣಿದಾರನ ಅರ್ಜಿ ಇತ್ತು. ನಾನು 2 ಸರ್ತಿ ಆಗಲೇ ಪುನರ್ ಪರಿಶೀಲನೆಗೆ ಹಿಂದಕ್ಕೆ ಕಳಿಸಿದ್ರು, ಭೂ ನ್ಯಾಯ ಮಂಡಳಿಗೆ ಕಳಿಸಿದ್ರು. 3ನೇ ಸರ್ತಿ ನನ್ನ ಮುಂದೆ ಆರ್ಗ್ಯುಮೆಂಟ್ ಮಾಡಿದಾಗ ಟೆನೆಂಟ್ ಪರವಾಗಿದ್ದ ವಕೀಲರು ಏನಿದ್ರು ಅವರೇ ರಿಟ್ ಪಿಟಿಷನ್ ಹಾಕಿದಾಗ, ಸರ್ ಮತ್ತೆ ವಾಪಸ್ ಕಳಿಸ್ತೀರಲ್ಲ ನೀವು, ಮತ್ತು ಏನು ಮಾಡಬೇಕು ನಾನು? ಸಾಕ್ಷಿ ಆಧಾರಗಳನ್ನು ಪರಿಶೀಲನೆ ಮಾಡೋ ಅಧಿಕಾರ ಹೈಕೋರ್ಟ್ಗಿಲ್ಲ. ಯಾವ ಸಾಕ್ಷಿ ಆಧಾರಗಳನ್ನು ಪರಿಶೀಲನೆ ಮಾಡಿ ಒಂದು ತೀರ್ಪು ಕೊಟ್ಟಾರ ಅದು ಕಾನೂನುಬದ್ಧ ಅಪ್ಲೈ ಮಾಡ್ಯಾರ ಇಲ್ಲ ಅಂತ ನೋಡಬೇಕಾಗ್ತದೆ. ಕಾನೂನನ್ನು ಸರಿಯಾಗಿ ವಿಮರ್ಶೆ ಮಾಡಿ ಸರಿಯಾಗಿ ಅನ್ವಯಿಸಿದಾರ ಇಲ್ಲ ಅಂತ ಅಷ್ಟೇ. ಇದರಲ್ಲಿ ಸಂಬಂಧಪಟ್ಟ ಭೂನ್ಯಾಯ ಮಂಡಳಿಯವರು ಟೆನೆನ್ಸಿ ಕಾನೂನು ಪ್ರಕಾರ, ಗೇಣಿದಾರರ ಕಾನೂನು ಪ್ರಕಾರ ಯಾರ ಕಬ್ಜದಲ್ಲಿತ್ತು ಅಂಥೇಳಿ ಪಹಣಿಯಲ್ಲಿ ಏನಿದೆ ಅನ್ನೋದನ್ನು ಬರೆದಿಲ್ಲ. ಹಾಗಾಗಿ ಇದನ್ನು ಪರಿಶೀಲನೆ ಮಾಡಿರಿ ಅಂತ ನಾನು ವಾಪಸ್ ಕಳಿಸ್ಬೇಕಾಗೈತೆ. ಸರ್ 3ನೇ ಸರ್ತಿನೂ ವಾಪಸ್ ಹೋಯ್ತು ಅಂತ ಹೇಳಿದ್ರೆ ನನ್ನ ಕಕ್ಷಿದಾರನಿಗೆ ನನ್ನ ಮೇಲೆ ನಂಬಿಕೆ ಹೋಗ್ತದೆ. ಅಷ್ಟೇ ಅಲ್ಲ, ತಾವು ತಪ್ಪು ತಿಳ್ಕೋಬಾರ್ದು, ತಮ್ಮ ಮೇಲಿನ ನಂಬಿಕೆ ಹೋಗ್ತದೆ. ತಮ್ಮ ಅಂದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗ್ತದೆ. ಎಷ್ಟು ಸರ್ತಿ ವಾಪಸ್ ಕಳಿಸ್ತಾರೆ ಇವರು? ದೊಡ್ಡ ಕೋರ್ಟು, ಹೈಕೋರ್ಟ್ ಅಂತ ಹೇಳಿದರೆ ಅದು ನಡೆದಿದ್ದ ದಾರಿ, ಈ ಭಾವನೆ ಜನರಲ್ಲೇ ಇದೆ. ಹಾಗಿದ್ದಾಗ ಮತ್ತೆ ಯಾಕೆ ವಾಪಸ್ ಕಳಿಸ್ತಾರದ್ದು? ಒಂದು ಸರ್ತಿ ವಾಪಸ್ ಕಳಿಸಿದ್ರು, ಅಲ್ಲಿ ಆಡಳಿತ ಪಕ್ಷ ಬೇರೆ ಬಂತು, ಒಂದು ತೀರ್ಪು ಬಂತು. ಇನ್ನೊಂದು ಸರ್ತಿ ವಾಪಸ್ ಕಳಿಸಿದ್ರು, ಮತ್ತೊಂದು ಬೇರೆ ತೀರ್ಪು ಬಂತು. ಹೀಗಾಗ್ತದೆ. ಏನು ಮಾಡಲಿ ನಾನು ಅಂದೆ ನಾನು. ಸರ್ ಅದು ಕನ್ನಡದಲ್ಲಿ ಆದರೂ ಇದ್ದರೆ ನೀನೇ ಓದ್ಕೊಳ್ಳಪ್ಪ ಅಂತಿದ್ದೆ ನಾನು. ಕನಿಷ್ಠ ಇದು ಒಂದರ ನೀವು ಯೋಚನೆ ಮಾಡಿರಿ ಅಂತ ನನಗೆ ಬಿಟ್ಟರು. ನಾನು ಸರ್ಕಾರದ ಪರವಾಗಿ ಭೂ ನ್ಯಾಯ ಮಂಡಳಿ ಪರವಾಗಿ ವಾದ ಮಾಡೋ ವಕೀಲರು ಕೇಳಿದೆ, ಹೇಗೆ ಮಾಡೋಣ ಅಂತ. ಕನ್ನಡದಲ್ಲಿ ಬರೀಲ್ಲ ಅಂದೆ. ತಮ್ಮ ಇಚ್ಛೆ ಅಂದರು. ತಮ್ಮ ಇಚ್ಛೆ ಅಂದ ತಕ್ಷಣ ನಾನು 2 ಭಾಷೆಯಲ್ಲಿ ಬರೆದೆ. ಸಂವಿಧಾನದ ಉಲ್ಲಂಘನೆ ಆಗಬಾರ್ದು ಅಂತೇಳಿ ಇಂಗ್ಲೀಷ್ ಭಾಷೆ, ಅವನಿಗೆ ಕಕ್ಷಾರನಿಗೆ ತಿಳಿಬೇಕು ಅನ್ನೋದಕ್ಕಾಗಿ ಕನ್ನಡ ಭಾಷೆ ಬರೆದು ಶರ ಬರೆದು ಕಡೆಗೆ ದೃಢೀಕೃತ ನಕಲು ಕೇಳಿದಾಗ 2 ಭಾಷೆಯಲ್ಲಿರುವ ತೀರ್ಪುಗಳನ್ನು ಜೊತೆಗೂಡಿಸಿಕೊಡ್ಬೇಕು ಅಂತ ಬರೆದೆ. ಹೀಗಾಗಿ ಬೆಳಕು ಹರಿಯೋದ್ರೊಳಗಾಗಿ ಕನ್ನಡದಲ್ಲಿ ಹೈಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಅರಳಿತು ಅಂಥೇಳಿ ನನ್ನ ಸರ್ನೇಮು ಅಡ್ಡ ಹೆಸರು ಅರಳಿ ಅನ್ನೋದನ್ನು ವಿಜಯ್ ಕರ್ನಾಟಕದವರು ಒಂದು ಬೇರೆ ಬಣ್ಣದಲ್ಲಿ ಪ್ರಿಂಟ್ ಮಾಡಿದರು. ಇದು ನನಗೆ ಆತ್ಮತೃಪ್ತಿ ತಂತು, ಹೆಮ್ಮೆ ಅನಿಸ್ತು. ಅದು ಮೊದಲನೇ ನಿರ್ಣಯ ಆ ರೀತಿ ಅದೇ ಮೊದಲೇ. ನಿಮ್ಮ ಕಲೀಗ್ಸ್ ರಿಯಾಕ್ಷನ್ ಹೇಗಿತ್ತು ಅವಾಗ? ಅವ್ರು ಕೆಲವರು ಹೇಳಿದರು, ಅವರು ನಾಗರಾಜ್ ನೀನು ಭಾಳ ತಪ್ಪು ಮಾಡಿದ್ದೀನಿ, ನಮಗೇನು ಕನ್ನಡ ಬರ್ತಿದ್ದಿಲ್ಲ, ನಾವ್ಯಾಕೆ ಬರಲಿಲ್ಲ, ಸಂವಿಧಾನದಲ್ಲಿ ಅವಕಾಶನೇ ಇಲ್ಲಿದ್ರೆ. ನಾನು ಅವ್ರ ಜೊತೆ ವಾದ ಮಾಡೋಕ್ಕೆ ಹೋಗಲಿಲ್ಲ. ಬಂದದ್ದನ್ನು ಅನುಭವಿಸೋಣ, ಏನಾಗ್ತದೆ. ಭಾಳ ಅಂದರೆ ಈ ಎಡಿಷ್ನಲ್ ಜಡ್ಜಸ್ ಅಂತ ಏನು ತೊಗೊಂಡಿರ್ತೀವಿ ಪ್ರೊಫೆಷನರಿ ಪೀರಿಯಡ್ ಇದ್ದಾಗ, ಖಾಯಂ ಜಡ್ಜಾಗಿ ಮತ್ತೆ ಇನ್ನೊಂದು ಆದೇಶ ಬರಬೇಕು ನಾವು ರಾಷ್ಟ್ರಪತಿಯಿಂದ 2 ವರ್ಷದೊಳಗಾಗಿ. ಖಾಯಂ ಮಾಡಲಿಕ್ಕಿಲ್ಲ. ಖಾಯಂ ಮಾಡಿದ್ರು ಪ್ರೊಫೆಷನರಿ ಟೈಮ್ನಲ್ಲಿ ಇದ್ರೆ ಆವಾಗ ಖಾಯಂ ಮಾಡಿದ್ರು ನಾನು ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅಂತಾರೆ. ನಾಳೆನೇ ನಾನು ವಿಧಿವೇಶ ಆದ್ರೂ ನ್ಯಾಯಮೂರ್ತಿ ಅರಳಿ ನಾಗರಾಜರು ಹೋದರು ಅಂತ ಹೇಳ್ತಾರೆ. ಆದರೆ ಆ ನ್ಯಾಯಮೂರ್ತಿ ಅನ್ನೋದೇನು ಪದ ಐತಲ್ಲ, ಅದು ಯಾರೂ ಒಳಗ್ಸೋಕ್ಕಾಗಂಗಿಲ್ಲ. ಖಾಯಂ ಆದರೂ ಬಂತು, ನನ್ನ ವರ್ಕ್ ಬಿಟ್ಟರು ಬಂತು. ಹಾಗಾಗಿ ಕನ್ನಡಕ್ಕಾಗಿ ಬಿಟ್ಟೆ ಅಂತ ಹೇಳಿದರೆ ಅದು ಒಂದು ಒಳ್ಳೆಯ ಹೆಸರೇ. ಅದು ಎತ್ತು ಬಿದ್ದರೂ ಎತ್ತು ಕಡಿದ್ರು ಸಿಹಿ ಅಂತಾರಲ್ಲ, ಹಾಗೆ ಅನಿಸುತ್ತಂತ ನನ್ನ ಗಟ್ಟಿ ಅದು ನಿರ್ಣಯ ಎತ್ತಿ ಬಂದಿದ್ದನ್ನು ಅನ್ನೋಣ. ಏನು ಹೇಳಿದ್ರು, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕೃತ್ಯದ ಪರಿಣಾಮವನ್ನು, ಫಲವನ್ನು ಅನುಭವಿಸಲೇಬೇಕು, ಸ್ವೀಕರಿಸಲೇಬೇಕು.
ನಾನೊಂದು ಕನ್ನಡದ ಅಭಿಮಾನ ಇಟ್ಕೊಂಡು ನಾನು ಇದನ್ನು ಮಾಡಿಬಿಟ್ಟಿನಿ, ಇದು ಕೃತ್ಯ ಸರಿಯಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿ ನನ್ನನ್ನು ಹೋಗು ಅಂತ ಹೇಳಿದರೆ ಮನೆಗೆ ಹೋಗ್ಬಿಡ್ತೀನಿ. ಸಾಕಲ್ಲ, ಅಷ್ಟೇ. ಸಮಾಜದ ಕೆಲಸ ಮಾಡೋಕ್ಕೆ ಇನ್ನೊಂದಿಷ್ಟು ಹೆಚ್ಚು ಸ್ವಾತಂತ್ರ್ಯ ಸಿಗ್ತೈತಿ, ನಾನು ಮಾಡ್ಕೊತ ಹೋಗ್ತೀನಿ. ಕನ್ನಡದ ಕೆಲಸನೂ ಆಗ್ತೈತಿ, ಸ್ವತಂತ್ರ ಕೆಲಸ ಆಗತ್ತೆ. ಇನ್ನು ಪ್ರಾಧಿಕಾರದಾಗಿದ್ದಾಗ ಎಲ್ಲ ಕಡೆಗೆ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅರಿವು ನೆರವು ಕಾರ್ಯಕ್ರಮ ಮಾಡ್ತಿದ್ವಿ ನಾವು. ಆ ಅರಿವು ನೆರವು ಕಾರ್ಯಕ್ರಮ ಮಾಡಿದಾಗ ಶಾಲಾ ಕಾಲೇಜುಗಳಿಗೆ ಹೋಗ್ತಿದ್ವಿ, ಸಾರ್ವಜನಿಕ ಸಭೆಗಳನ್ನ ವ್ಯವಸ್ಥೆ ಮಾಡ್ತಿದ್ರು. ಆವಾಗ ಏನಂತಿದ್ರು ಅವರು, ಸರ್ ನೀವು ಈಗ ಹೇಳ್ತೀರಿ ಹೋಗಿಬಿಡ್ತೀರಿ, ನಮಗೆ ಒಂದು ದಿನ 2 ದಿನ ನೆನಪಿರ್ತದೆ, ಆಮೇಲೆ ನಮಗೆ ಗೊಂದಲ ಆಗ್ತದೆ. ಮುಸಲ್ಮಾನರು ಕ್ರಿಶ್ಚಿಯನ್ರು ಮದುವೆ ಆಗಬೇಕಾದ್ರೆ ಚರ್ಚ್ನಲ್ಲಿ ಆಗಬೇಕು, ಮಸೀದಿಯಲ್ಲಿ ಆಗಬೇಕು. ಹಿಂದೂಗಳು ಮುಸ್ಲಿಮ್ಸ್ ಮದುವೆ ಆಗಬೇಕಾದ್ರೆ ಮಸೀದಿಯಲ್ಲಿ ಆಗಬೇಕು, ದೇವಸ್ಥಾನದಲ್ಲಿ ಆಗಬೇಕು. ಇದು ನಮಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ನೀವು ಒಂದಿಷ್ಟು ಪುಸ್ತಕ ಬರೆದು ಕೊಟ್ಟರೆ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ಜನಸಾಮಾನ್ಯರಿಗೆ ಕಾನೂನು ಮಾಹಿತಿ ಅಂತ ಬರೆದೆ ನಾನು. ಜಸ್ಟಿಸ್ ರವೀಂದ್ರನ್ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋದ್ರಂಥವ್ರು, ಅವರು ನನ್ನ ಅಧ್ಯಕ್ಷರಾಗಿದ್ದರು. ಅವರು ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟರು, ಒಪ್ಪಿಗೆ ಕೊಟ್ಟರು. ಹಾಗಾಗಿ ನಾನೆಲ್ಲ ಒಂದು 25-30 ಲೇಖನಗಳನ್ನು ನನ್ನವೇ ಇಟ್ಕೊಂಡು ಉಳಿದದ್ದು 1-2 ಬೇರೆಯವ್ರು ಬರೆದು ತೊಗೊಂಡು ಅದನ್ನು ಮುದ್ರಣಗೊಳಿಸಿ ₹15 ಪ್ರಿಂಟಿಂಗ್ ಖರ್ಚು ಬಂದರೆ ₹10 ಕೊಡ್ತಿದ್ರು. ಅದರ ಜೊತೆಗೆ ರೇಡಿಯೋ ನಾಟಕಗಳನ್ನು ಮಾಡಿಸಿದ್ವಿ, ದೂರದರ್ಶನದಲ್ಲಿ ಕಿರುಚಿತ್ರಗಳನ್ನು ಮಾಡಿಸಿದ್ವಿ. ಹೀಗಾಗಿ ಎಲ್ಲ ಕನ್ನಡಕ್ಕಾಗಿ ಮತ್ತು ಸಾಮಾನ್ಯ ಜನರಿಗಾಗಿ ಕಾನೂನು ಬಗ್ಗೆ ತಿಳುವಳಿಕೆ ಕೊಡೋದು ಭಾಳ ಮುಖ್ಯ. ಯಾಕೆ ಅಂತ ಕೇಳಿದ್ರೆ ನಮ್ಮದು ಕಾನೂನು ಆಡಳಿತ, ಪ್ರಜಾಪ್ರಭುತ್ವ. ಹಾಗಾಗಿ ಕಾನೂನು ಏನೈತೆ ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿ ತಿಳ್ಕೊಳ್ಳೇಬೇಕು. ಎಲ್ಲ ಬೇಕಾಗಿಲ್ಲ. ಅದು ಸಂಕಷ್ಟಕ್ಕೆ ಬಂದಾಗ ಅದರದ್ದು ಪ್ರಭಾವ ಭಾಳ. ಪ್ರಾಥಮಿಕ ಶಿಕ್ಷಣ ಇರಬೇಕು ಕಾನೂನು ಬಗ್ಗೆ ಅಂತೇಳಿ. ಈಗ ಮದುವೆ ಮಾಡ್ತೀವಿ, ಮದುವೆ ಅಂದರೆ ಏನು, ಯಾವುದು ಕಾನೂನುಬದ್ಧ ಮದುವೆ, ಯಾವುದು ಕಾನೂನುಬದ್ಧ ಮದುವೆ ಅಲ್ಲ. ಈಗ ಒಂದು ದಾನ ಕೊಡಬೇಕಂತ ಹೇಳಿದ್ರೆ ನಾವು ದಾನ ಕೊಟ್ಟರೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಇಲ್ಲ. ಒಂದು ದತ್ತಕ್ಕೆ ತೊಗೋಬೇಕಾಗಿತ್ತಂದರೆ ದತ್ತಕ್ಕೆ ತೊಗೊಳ್ಳೋ ಅಧಿಕಾರ ಹೇಗಿದೆ, ಅದು ಎಂಥವ್ರು ದತ್ತಕ್ಕೆ ತೊಗೋಬೋದು, ಎಂಥವ್ರು ತೊಗೋಬೋದು, ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಅವರಿಗೆ ಗೊತ್ತಾಗೋ ರೀತಿಯೊಳಗೆ ಸರಳ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು ನಮ್ಮ ಅಧ್ಯಕ್ಷರು. ನಾನು ಅದನ್ನು ಮಾಡಿದೆ. ಈಗ ನೀವು ಒಬ್ಬ ರಿಮಾರ್ಕೆಬಲ್ ರೋಲ್ ಮಾಡೆಲ್ ಜಡ್ಜ್ ಶಿವರಾಜ್ ಪಾಟೀಲ್ರ ಹೆಸರು ಹೇಳಿದ್ರಿ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಜಸ್ಟಿಸ್ ಶಿವರಾಜ್ ಪಾಟೀಲ್ರು. ಹಾಗೆ ನೀವು ಸೇವೆಯಲ್ಲಿದ್ದಾಗ ಎಲ್ಲ ರೀತಿಯಿಂದ ನಿಮಗೆ ರಿಮಾರ್ಕೆಬಲ್ ಅಥವಾ ಪ್ರೇರಣೆ ನೀಡಿದಂಥ ಜಸ್ಟಿಸ್ಗಳು ಅಥವಾ ನಿಮ್ಮ ಕೊಲೀಗ್ಸ್ ಯಾರಾದರೂ ಉದಾಹರಿಸ್ಬೋದಾ? ಅಲ್ಲ, ಈಗ ಜಸ್ಟಿಸ್ ಗೋಪಾಲ್ ಗೌಡ್ರು, ಹಾಂ, ಅವರು ನಾನು ಪದೋನ್ನತಿ ಪಡೆದ ಜಡ್ಜ್ ಆದಾಗ ಒಂದೇ ತಿಂಗಳೊಳಗಾಗಿ ಡಿವಿಷನ್ ಬೆಂಚ್ ವಿಭಾಗೀಯ ಪೀಠಕ್ಕೆ ಕೊಡ್ತಿದ್ವಿ. ನಾಗರಾಜ್ ನೀವು ಜಜ್ಮೆಂಟ್ ಬರೀರಿ ಅಂತಿದ್ರು. ಹೈಕೋರ್ಟ್ ನ್ಯಾಯಾಧೀಶನಾಗಿದ್ದಾಗ ಓಪನ್ ಕೋರ್ಟ್ನಲ್ಲಿ ಜಜ್ಮೆಂಟ್ ಬರೀಬೇಕು, ಬಹಿರಂಗ ನ್ಯಾಯಾಲಯದಲ್ಲಿ ಎಲ್ಲರ ಎದುರಿಗೆ ಬರೀಬೇಕು. ಜಿಲ್ಲಾ ನ್ಯಾಯಾಧೀಶನಾಗಿದ್ದಾಗ ಏನಾಗುತ್ತೋ, ನಾವು ಜಜ್ಮೆಂಟ್ಗೆ ತೀರ್ಪಿಗಾಗಿ ಒಂದು ಡೇಟ್ ಕೊಡ್ತೀವಿ, ಆ ಡೇಟ್ನೊಳಗಾಗಿ ನಾವು ತೀರ್ಪು ಪ್ರಕಟಿಸ್ತೀವಿ. ಅಷ್ಟು ಬರಿಬೇಕಾಗಿತ್ತು ಅಂತ ಹೇಳಿದರೆ ಪ್ರಕರಣದ ಬಗ್ಗೆ ಜಾಸ್ತಿ ತಿಳ್ಕೊಬೇಕಾಗ್ತದೆ. ಆಯಿತು, ಹಾಗಾದ್ರೆ ನಾನು ನಾಳೆ ಕೇಸ್ಗಳಿದ್ದರೆ ಇವತ್ತೆಲ್ಲ ಮನೆಗೆ ಕಳಿಸ್ಕೊಡ್ತಿದ್ರು ಹೈಕೋರ್ಟ್ನಿಂದ. ಪ್ರತಿಯೊಂದು ಕೇಸಿಂದು ನಾವು ನೋಡಿ ಆ ಆರ್ಡ್ರ್ ಏನಾಗೈತೆ ಅಂತೇಳಿ ಜಜ್ಮೆಂಟ್ಗೆ ಅಂತ ಇರೋ ಆರ್ಗ್ಯುಮೆಂಟ್ಗೆ ಅಂತಿದ್ದು ಸಣ್ಣ ಪುಟ್ಟ ಪ್ರಕರಣಗಳನ್ನೆಲ್ಲ ನಾನು ಅಧ್ಯಯನ ಮಾಡಿ ಬರೆಯೋಕ್ಕೆ ರೂಢಿ ಮಾಡಿಕೊಂಡಿದ್ದೆ. ಅದನ್ನು ಮಾಡ್ಬೇಕಾದ್ರೆ ನಾನು ಜಿಲ್ಲಾ ನ್ಯಾಯಾಧೀಶನಾಗಿದ್ದಾಗ ನಾನು ಬಹಿರಂಗ ನ್ಯಾಯಾಲಯದಲ್ಲೇ ನಾನು ತೀರ್ಪು ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ನಾನು ಜಜ್ಮೆಂಟ್ ರೈಟರ್ಗೆ ಹೇಳ್ತಿದ್ದೆ. ಅದನ್ನು ಎಲ್ಲೆಲ್ಲಿ ತಪ್ಪು ಹೇಳಿದ್ದೀನಿ ಅಂತ ನಾನು ಜಜ್ಮೆಂಟ್ ತಿದ್ದುಕೊಳ್ತಿದ್ದೆ ನಾನು. ಹಾಗಾಗಿ ಸರಳವಾಗಿ ಭಾಳಷ್ಟು ಪ್ರೋತ್ಸಾಹ ಕೊಟ್ಟರು ನನಗೆ. ಅವರು ಜಸ್ಟಿಸ್ ಎನ್ ಕುಮಾರ್ ಅಂತ ನನಗಿಂತ ಸೀನಿಯರ್ ಅವರು ಶೈಲೇಂದ್ರ ಕುಮಾರ್ ಅವರೆಲ್ಲರ ಬೆಂಚ್ಗಳು ಕೂತ್ಕೊಂಡಾಗ ನನಗೆ ಪ್ರೋತ್ಸಾಹ ಕೊಡ್ತಿದ್ರು. ಅವರು ತೋರಿಸಿ ಹೇಳ್ತಿದ್ರು, ಇದನ್ನು ಕನ್ಸಿಡರ್ ಮಾಡಿ, ಇದನ್ನು ಮಾಡು ಅಂತೇಳಿ. ಹಾಗಾಗಿ ಅವರಿಗೆ ಭಾಳ ಚಿರಋಣಿ ನಾನು. ಈಗ ತ್ವರಿತ ನಿರ್ಣಯ ಒಂದು ಸಮಸ್ಯೆ ನ್ಯಾಯಾಂಗದಲ್ಲಿ. ಆಮೇಲೆ ಸರ್ಕಾರ ಯಾವುದು ತನ್ನ ಕಡೆಯಿಂದ ಪರಿಹರಿಸೋಕ್ಕಾಗೋದಿಲ್ಲ, ಇದನ್ನು ನೀವು ಕೋರ್ಟ್ಗೆ ಹೋಗಿ ಅನುಮತಿ ತೊಗೊಂಡು ಬರ್ರಿ ಅಂತ ಈ ಕಾರ್ಯಾಂಗದವರು ನ್ಯಾಯಾಂಗದ ಕೈ ಮಾಡಿ ತೋರಿಸ್ತಾರೆ. ನೀವು ಅದನ್ನು ಹೆಂಗೆ ಇಂಟರ್ಪ್ರಿಟ್ ಮಾಡೋಕ್ಕೆ ಬಯಸ್ತಿದ್ರಿ, ಅಥವಾ ಅದು ಯಾವ ರೀತಿ ಆ ನ್ಯಾಯವನ್ನು ಎತ್ತಿ ಹಿಡಿತಿದ್ರಿ?
ಅಲ್ಲ ಏನನ್ನಾದರೂ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಸಂವಿಧಾನ ಏನು ಹೇಳುತ್ತೆ ಅನ್ನೋದೇ ಮುಖ್ಯ ನಮಗೆ. ಆ ಸಂವಿಧಾನದ ಅಡಿಯಲ್ಲಿ ರಚಿತವಾದ ಕಾನೂನುಗಳು ಏನು ಹೇಳ್ತವೆ ಅನ್ನೋದು ಮುಖ್ಯ. ಯಾವ ವಕೀಲರು ಆರ್ಗ್ಯುಮೆಂಟ್ ಮಾಡ್ತಾರೆ, ಅವರು ಹಿರಿಯ ನ್ಯಾಯವಾದಿಗಳು, ಕಿರಿಯ ನ್ಯಾಯವಾದಿಗಳು, ಇವು ಯಾವ ಸಂಬಂಧ ಏನಿಲ್ಲ. ಹೀಗಾಗಿ ನಾವು ವಿಭಾಗೀಯ ಪೀಠದಲ್ಲಿ ಕೂತ್ಕೊಂಡಾಗ ನಮ್ಮ ಹಿರಿಯ ನ್ಯಾಯಾಧೀಶರು ನಮಗೂ ಸ್ವಲ್ಪ ಮಾರ್ಗದರ್ಶನ ಮಾಡ್ತಾರೆ. ಒಬ್ಬರೇ ಏಕಸದಸ್ಯ ಪೀಠ ಇದ್ದಾಗ ನಾವು ಯೋಚನೆ ಮಾಡ್ತಿದ್ವಿ, ಸ್ವಲ್ಪ ಡೇಟ್ ಕೊಡ್ತಿದ್ವಿ ಅವ್ರಿಗೆ. ಸಂಭಾವನೆ ಹೇಳ್ತಿದ್ದೆ ನಾನು ಬಹಿರಂಗವಾಗಿಯೇ, ನಾನು ಇದನ್ನು ಆಳವಾಗಿ ಅಧ್ಯಯನ ಮಾಡಿ ನೋಡಬೇಕು, ನನಗೊಂದು ಸ್ವಲ್ಪ ಟೈಮ್ ಬೇಕು, ಒಂದು ವಾರ ಡೇಟ್ ಕೊಡ್ತೀನಿ, ಆವತ್ತು ನಾನು ಜಜ್ಮೆಂಟ್ ಡಿಕ್ಟೇಟ್ ಮಾಡ್ತೀನಿ. ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಂಡೇ ನಾನು ಜಜ್ಮೆಂಟ್ ಬರ್ಸೋಕ್ಕೆ ಶುರು ಮಾಡ್ತಿದ್ದೆ. ಸರ್ಕಾರ ಈಗ ನಾನು ಜಿಲ್ಲಾ ನ್ಯಾಯಾಧೀಶನಾಗಿದೆ, ಇದು ಜಿಲ್ಲಾ ಕೇಂದ್ರದಲ್ಲಿ ವಕಾಲತ್ತು ಮಾಡುವಾಗ ತಹಸೀಲ್ದಾರರು ಈ ಶಾಂತತಾ ಭಂಗದ ಪ್ರಕರಣಗಳಲ್ಲಿ ಒಂದು ಆರ್ಡ್ರ್ ಮಾಡ್ತಾರೆ, ಮುಚ್ಚಳಿಕೆ ಬರೆದು ಕೊಟ್ಟು ಹೋಗ್ರಿ ಅಂತೇಳಿ. ಆ ಆರ್ಡ್ರ್ ಅಲ್ರಿ ಸಾಹೇಬ್ರೆ, ನೀವು ಹೇಳ್ದಂಗೆ ಕೇಳೀವಿ, ಎಲ್ಲ ಮಾಡೀವಿ, ಹಿಂಗ್ಯಾಕೆ ಮಾಡಿದ್ರಿ, ನಮ್ಮ ವಿರುದ್ಧ ಆರ್ಡ್ರ್ ಮಾಡಿರಲ್ಲ ಅಂತ ಆ ಗುಂಪಿನವ್ರು ಹೋಗಿ ಕೇಳಿದಾಗ, ನೋಡು ನನಗೆ ಒತ್ತಡ ಇತ್ತು, MLA ಅವರು ಬೇರೆಯವರು ಎಲ್ಲರೂ ಒತ್ತಡ ತಂದರು, ನಿಮ್ಮ ಮೇಲೆ ಒಂದು ಕೇಸ್ ಮಾಡಬೇಕಂತ ಹೇಳಿದ್ರು. ಮಾಡಿಬಿಟ್ರಿ, ಅರಳಿ ನಾಗರಾಜ್ ತಗೋ, ನೀವು ಕೊಟ್ಟಷ್ಟು ಫೀಸ್ ತೊಗೋತಾರ, ಇದಕ್ಕೆ ಸ್ಟೇ ಕೊಡಿಸ್ತಾರೋ. ನಾನು ಡಿಸ್ಟ್ರಿಕ್ಟ್ ಕೋರ್ಟ್ನೊಳಗೆ, ಸೆಷನ್ಸ್ ಕೋರ್ಟ್ನೊಳಗೆ ಅರ್ಜಿ ಹಾಕಿ ಅವ್ರಿಗೆ ಒಂದು ತಡೆಯಾಜ್ಞೆ ಕೊಡಿಸ್ತಿದ್ದೆ. ನಾನು ಜಡ್ಜೇನು ಕೇಳ್ತಿದ್ರು ನನಗೆ, ಆವಾಗ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದರು, ಮತ್ತೆ ನಿಮ್ಮ ಗಂಗಾವತಿ ತಹಸೀಲ್ದಾರರು ಅಂಥದ್ದೇ ತಪ್ಪು ಮಾಡ್ತಾರಲ್ಲ, ಇದು ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿಬಿಡ್ಬೇಕು ಅಂತ ಹೇಳಿದ್ರು. ಅದು ತಮಗೆ ಬಿಟ್ಟಿದ್ರಿ ಸರ್, ದಯವಿಟ್ಟು ಇದಕ್ಕೊಂದು ತಡೆಯಾಜ್ಞೆ ಕೊಟ್ಟ ಮೇಲೆ ನಾನು ತಹಸೀಲ್ದಾರನಿಗೆ ಗಂಗಾವತಿಗೆ ಬಂದಾಗ ಭೇಟಿಯಾಗಿ ಕೇಳ್ತಿದ್ದೆ, ಹಿಂಗೆ ಯಾಕೆ ಆಕತಿ ಅಂಥೇಳಿ. ನೋಡ್ರಿ, ನೀವು ನ್ಯಾಯಾಧೀಶರಾಗಿದ್ದೀರಿ, ನ್ಯಾಯವಾದಿಗಳಿದ್ದೀರಿ, ನೀವು ಸ್ವತಂತ್ರ, ನೀವು ಏನಾರು ಆರ್ಗ್ಯುಮೆಂಟ್ ಮಾಡ್ತೀರಿ, ನ್ಯಾಯಾಧೀಶರು ಏನಾರು ಬರೀತಾರೆ, ಹೆಂಗಾರು ಆಗ್ತದೆ. ನಾವು ಹಂಗಲ್ಲ, ನಾವು ಅರ್ಧಂಬರ್ಧ ಈ ಕಡೆ ಅರ್ಧಂಬರ್ಧ ನ್ಯಾಯಾಂಗ ಅಧಿಕಾರಿಗಳು, ಅರ್ಧಂಬರ್ಧ ಕಾರ್ಯಾಂಗದ ಅಧಿಕಾರಿಗಳು. ಹೀಗಾಗಿ ಶಾಸಕಾಂಗದವ್ರು ಏನು ಒತ್ತಡ ತರ್ತಾರೆ ಅದು ನಾವು ಹ್ಞೂ ಅನ್ಬೇಕಾಗ್ತದೆ. ಅನ್ಯಾಯ ಆಗ್ತದ್ದು ಗೊತ್ತು. ಈ ಫೇರ್ ಪ್ರೈಸ್ ಶಾಪ್, ನ್ಯಾಯಬೆಲೆ ಅಂಗಡಿದ ಒಮ್ಮೆಲೆ ಲೈಸೆನ್ಸ್ ರದ್ದು ಮಾಡಿಬಿಡ್ತೀವಿ. ಮಾಡಿದ ಮೇಲೆ ತಪ್ಪು ಮಾಡ್ತೀವಿ, ಅಲ್ಲಿ ಕಾನೂನುಬದ್ಧವಾಗಿ ತಿಳಿದು ತಪ್ಪು ಮಾಡ್ತೀವಿ. ನಾವು ಮಾಡಿ ಅವನಿಗೆ ನ್ಯಾಯ ಸಿಗಬೇಕಲ್ಲ, ಕೋರ್ಟಿಗೆ ಕಳಿಸ್ಬೇಕು, ಅಲ್ಲಿ ಹೋಗಂತ. ಅಂದರೆ ಕಾರ್ಯಾಂಗದ ಆದೇಶದ ಮೇಲೆ ಶಾಸಕಾಂಗದ ಆದೇಶದ ಮೇಲೆ ಕಾರ್ಯಾಂಗ ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಅವರೇ ಸ್ವತಃ ನ್ಯಾಯಾಂಗದ ಮೂಲಕ ಸರಿ ಮಾಡ್ತಾರೆ, ಕಳಿಸ್ಕೊಡ್ತಿದ್ರು. ಅವಾಗ ಏನಂತಿದ್ರು, ಕೋರ್ಟ್ ಆರ್ಡರ್ ಬಂತಲ್ಲಪ್ಪ, ನಾವೇನು ಮಾಡೋಣ. ಅವಾಗ ಕಾರ್ಯಾಂಗ ಆತ ನಾನು ಅಲಾಟ್ಮೆಂಟ್ ಮಾಡಬೇಕು. ಅವಾಗ MLA ಹೇಳಕ್ಕೆ ಅದು ಈಸಿ ಆಗ್ತದೆ ಎಲ್ಲರಿಗೂ. ನಾವೇನು ಮಾಡಿರಿ ಸರ್, ತಾವು ಹೇಳಿದ್ರೆ ನಾವು ಆರ್ಡರ್ ಮಾಡಿಬಿಟ್ವಿ, ನಮ್ಮ ಮೇಲೆ ಒಂದಿಷ್ಟು ಸ್ಟಿಚರ್ಸ್ ಪಾಸ್ ಮಾಡ್ತಾರೆ, ಅದು ಟೀಕೆ ಬರೀತಾರೆ, ಬರೀವಲ್ರಕ್ಕೆ ಬಿಟ್ರೆ ಮತ್ತೇನು ಮಾಡ್ಬೇಕಂತ ಹೇಳ್ತಾರೆ. ಇದನ್ನು ನಾನು ಜಿಲ್ಲಾ ನ್ಯಾಯಾಧೀಶರಿಗೆ ಹೇಳ್ತಿದ್ದೆ, ವ್ಯವಸ್ಥೆ ಹೀಗಿರೋದ್ರಿಂದ ಇವೆಲ್ಲ ಮತ್ತೆ ಬರ್ತಾವೆ, ಅವೇ ತಪ್ಪುಗಳನ್ನ ಮಾಡ್ತಾವೆ, ಅಂಥದ್ದೇ ತಪ್ಪುಗಳನ್ನ ನಾವು ನ್ಯಾಯಾಧೀಶರ ಮುಂದೆ ಇಡ್ತೀವಿ, ತಾವು ಜಡ್ಜ್ಮೆಂಟ್ ಬರೀಬೇಕು. ಹಾಗಾಗಿ ಅದು ನ್ಯಾಯಾಂಗವನ್ನು ಈ ರೀತಿ ಪರೋಕ್ಷವಾಗಿ ಬಳಸ್ಕೊಳ್ತಾರೆ ಅವರು. ಪರೋಕ್ಷವಾಗಿ ಜನರ ಒಳಿತಿಗಾಗಿ ಜನರ ಒಳಿತಿಗಾಗಿ ಬಳಸೋರು ಇರ್ತಾರೆ, ಕೆಡಕಿಗಾಗಿ ಬಳಸೋರು ಇರ್ತಾರೆ ಅವರು. ಹಾಗಾಗಿ ಒಳಿತಿಗಾಗಿ ಬಳಸೋರ ಮನಸ್ಸಿದ್ದವರು ಇದನ್ನು ಕಳಿಸ್ಕೊಟ್ಬಿಡ್ತಾರೆ ಅವರು. ಈ ರೀತಿಯಾಗಿ ನ್ಯಾಯಾಂಗದ ಮೇಲೆ ಒತ್ತಡ ಜಾಸ್ತಿ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ವೃತ್ತಿಯಲ್ಲಿ ಒಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ಇರ್ತದೆ ಸರ್. ನೀವು ಹಾಗೆ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಂತೃಪ್ತಿ ಅಥವಾ ರಿಮಾರ್ಕೆಬಲ್ ಜಜ್ಮೆಂಟ್ ಏನಾರ ಉದಾಹರಿಸ್ಬೋದಾ? ಈಗ ರಿಮಾರ್ಕೆಬಲ್ಲು ಅಂತ ಅಥವಾ ರಿಮಾರ್ಕೆಬಲ್ ಅಲ್ಲದ್ದು ಅಂತ ನನ್ನಲ್ಲಿ ವ್ಯತ್ಯಾಸ ಇಲ್ಲ. ಪ್ರತಿಯೊಂದು ತೀರ್ಪು ಬರಿಬೇಕಾದ್ರೆ ಅದು ನ್ಯಾಯಸಮ್ಮತವಾಗಿರಬೇಕು. ಸೋತವನು ಕೂಡ ನನ್ನ ವಿರುದ್ಧ ಸಾಕಷ್ಟು ಆಧಾರ ಇತ್ತು, ಹಾಗಾಗಿ ಜಜ್ಮೆಂಟ್ ಬರ್ದಾರನ್ನ ಭಾರಿ ಬರಬೇಕು. ಹೆಚ್ಚು ನನಗೆ ತೊಂದರೆ ಕೊಟ್ಟಿದ್ದ ಪ್ರಕರಣ ಅಂತ ಹೇಳಿದ್ರೆ, ನಾನು ಮಂಗಳೂರಲ್ಲಿದ್ದಾಗ ಹೆತ್ತ ತಂದೆನೇ ಮಗಳ ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣ. ಆ ಹುಡುಗಿ ತಂಗಿ ಚಿಕ್ಕ ಮಗಳು ಪ್ರತ್ಯಕ್ಷ ಸಾಕ್ಷಿ.